ಅಪ್ಪ ತೀರ್ಕೊಂಡ್ರು. ಅಪ್ಪ ತೀರ್ಕೊಂಡ್ಮೇಲೆ ನನ್ನ ಬುಡಕ್ ಬಿಸಿ ಬಂದು ನಾನು ಲೈಫಲ್ಲಿ ಸೀರಿಯಸ್ ಆಗಿತ್ತು. ಏನಾದರೂ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದು. ಮೋಸ್ಟ್ಲಿ ಅಪ್ಪ ಇದ್ದಿದ್ರೆ ನನಗೆ ಧೈರ್ಯನೂ ಬರ್ತಿರ್ಲಿಲ್ಲ, ನಾನೇನಾದರೂ ಸಾಧಿಸ್ಬೇಕು ಅನ್ನೋ ಛಲನೂ ಇರ್ತಿರ್ಲಿಲ್ಲ ಅನ್ಸುತ್ತೆ. ಉಂಡಾಡಿ ಗುಂಡನ್ ಥರ ಊರೂರು ಸುತ್ಕೊಂಡಿರ್ತಿದ್ದೆ ಅನ್ಸುತ್ತೆ. ಆದ್ರೆ ಅಪ್ಪ ಅನ್ನೋ ಜೀವ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಮನೆ ಮಿಸ್ ಮಾಡ್ಕೊಂತೀನಿ ಅವ್ರನ್ನ. ಆದ್ರೆ ಏನ್ ಮಾಡೋದು? ಸಾರಿ, ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟೆ. ಅದಕ್ಕೆ ಅಲ್ವಾ ಹೇಳೋದು, ಕಾಲೊದ್ದೆ ಮಾಡ್ಕೊಳ್ದೆ ಸಮುದ್ರ ಬೇಕಾದ್ರೆ ದಾಟ್ಬೋದು, ಆದ್ರೆ ಕಣ್ಣೀರಾಗ್ತೆ ಜೀವನ ನಡ್ಸಕ್ಕಾಗಲ್ಲ ಅಂತ. ಹಂಗೆ ಎಲ್ಲರೂ ಲೈಫಲ್ಲಿ ಅಳ್ಳೇಬೇಕು, ಅದೇ ರೂಲ್ಸು. ಎಂತ ಕಟಕ ಆದ್ರೂ ಯಾವುದೋ ಒಂದು ಮೂಮೆಂಟಲ್ಲಿ ಕಣ್ಣೀರು ಹಾಕಿ ಆಗ್ತಾನಲ್ವಾ. ಇರ್ಲಿ ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಯಾರು ಇಲ್ಲ ಆದ್ರೂ ಭಯ. ನನ್ಗಂತೂ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಬೇಬಿ. ಬೇಬಿ, ಇದೊಂಥರ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಇದ್ದಾಗೆ. ಇಡೀ ಮನೇಲಿ ನಾವಿಬ್ರೆ ಫುಲ್ ಪ್ರೈವಸಿ, ಫುಲ್ ಜಾಲಿ. ಏನಂತೀಯ? ಇಷ್ಟು ದಿನ ಕದ್ದು ಮುಚ್ಚಿ ಮೀಟ್ ಮಾಡಿ ನನಗೆ ಕಾಡಲ್ಲಿ ಇರೋ ಹುಲಿ ಸಿಂಹನ ಪೋನ ತಂದು ಕೂಡಾಕ್ದಾಗಿತ್ತು. ಆದ್ರೆ ಇವತ್ತು ನೋಡು, ಇಡೀ ಕಾಡಲ್ಲಿ ಹುಲಿ ಮತ್ತೆ ಸಿಂಹ ಫ್ರೀ ಆಗಿ ಬೇಟೆ ಆಡುತ್ತಲ್ಲ, ಆ ತರ ಫೀಲ್ ಆಗ್ತಿದೆ ನನಗೆ. ಇವತ್ತು ನನ್ನ ಬೇಬಿನ ಅದೇ ತರ ಬೇಟೆ ಆಗ್ತೀನಿ. ಹೋಮ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡೋ ಮಜಾನೇ ಬೇರೆ ಬೇಬಿ, ಬೇರೆ. ಇವತ್ತು ನೋಡ್ತಾ ಇರು, ಫುಲ್ ಬೌಂಡ್ರಿಗಳು, ಬರೀ 6 4ಗಳು. ಇವತ್ತು ನಂದೇ ಸಾಮ್ರಾಜ್ಯ, ನಂದೇ ದರ್ಬಾರ್, ಆ ಜೋಶಲ್ಲಿ ಇದ್ದೀನಿ ನಾನು. ನನಗೂ ಅಷ್ಟೇ ತುಂಬಾನೇ ಸ್ಪೆಷಲ್ ಅನ್ನೋ ತರ ಫೀಲ್ ಆಗ್ತಿದೆ. ಆಕ್ಚುಲಿ ನೀವು ಮನ್ಸ್ ಮಾಡಿದ್ರೆ 5 ಸ್ಟಾರ್ಗೋ 7 ಸ್ಟಾರ್ಗೋ ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ನೀವು ನಿಮ್ಮ ಮನೆ ಕರ್ಕೊಂಡ್ ಬಂದ್ರಲ್ಲ, ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ಇವತ್ ನನಗೆ ನಾನು ಈ ಮನೆ ಸೊಸೆ ಅನ್ನೋ ತರನೇ ಫೀಲ್ ಆಗ್ತಿದೆ. ಸೊಸೆ ಅನ್ನೋ ತರ ಫೀಲ್ ಆಗ್ತಿದ್ಯಾ ಬೇಬಿ? ತರ ಏನು, ಇವತ್ತು ನೀನನ್ನ ಈ ಮನೆ ಸೊಸೆನೆ ಮಾಡ್ತೀನಿ ಬಾ. ಮನ್ಸು ತುಂಬಾ ತುಂಬಿಕೊಂಡಿರೋ ನಿನ್ನ ಇವತ್ತು ನಮ್ಮ ಮನೆ ತುಂಬಿಸ್ತೀನಿ. ಅಮ್ಮ, ಈ ಮರ ನೋಡು, ಅಲ್ಲೋಡು. ಯಾವ ಮರ ಗೊತ್ತಾಯ್ತಾ? ನೀನ್ ತಿಂತೀಯ ಗೊತ್ತಾ, ರುಚಿ ರುಚಿಯಾಗಿ ಮಾವಿನಕಾಯಿ, ಅದು. ಅಮ್ಮ, ಯಾಕಮ್ಮ ಹಿಂಗ್ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ನೀನ್ ನನ್ಗೆ ಯಾಕೆ ಹೇಳಿಲ್ಲ ನನ್ ಫ್ರೆಂಡ್ ನಿನ್ಗೂ ಫ್ರೆಂಡ್ ಅಂತ? ಆ ಫ್ರೆಂಡ್ ನಿನ್ ಮೊದ್ಲೇ ಗೊತ್ತಿತ್ತು ಅಲ್ವಾ? ಅದು ಲಚ್ಚಿ, ಅವ್ರು ನನಗೆ ಗೊತ್ತಿರೋರೆ ಅಂತ ನನಗ್ ಗೊತ್ತಾಗಿದ್ದೆ ಸ್ವಲ್ಪ ಹೊತ್ತು ಮುಂಚೆ, ಅದಕ್ಕೆ ನಿನ್ಗೆ ಹೇಳಕ್ ಆಗಿಲ್ಲ. ಹೋಗಮ್ಮ ನೀನು. ಇದಷ್ಟೇ ಅಲ್ಲ, ಇನ್ನೊಂದ್ ವಿಷಯನೂ ನೀನ್ ನಂಗೆ ಹೇಳಿಲ್ಲ. ಏನದು? ಫ್ರೆಂಡು ನಿನ್ಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಏನೋ ಲೆಟರ್ ಬರ್ತಿದ್ರಂತೆ, ಅದನ್ನೆಲ್ಲ ಯಾಕೆ ಹೇಳಿಲ್ಲ ನೀನ್ ನನ್ಗೆ? ಲೆಟ್ರಾ? ಇದನ್ ಯಾರು ಹೇಳಿದ್ರು ನಿನ್ಗೆ? ನನಗ್ ಗೊತ್ತು, ನನ್ ಫ್ರೆಂಡ್ ಎಲ್ಲಾನು ಹೇಳಿದ್ರು ನನ್ಗೆ. ಅವ್ರು ನಿನ್ ತರ ಅಲ್ಲ, ನನ್ನ ಹತ್ರ ಎಲ್ಲಾನು ಹೇಳ್ತಾರೆ. ಈ ಕಿತಾಪತಿ ಇವ್ರದೇನಾ? ಬಾಲ ಬಿಚ್ಚಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಾಲ ಬಿಚ್ಚಿದ್ದಾರೆ. ಮಾಡ್ತೀನಿರು ಇವ್ರಿಗೆ. ಲಚ್ಚಿ, ನೀನ್ ಇಲ್ಲ ಅಜ್ಜಿ ಜೊತೆ ಆಟ ಆಡ್ತಿರು, ನಾನ್ ಬರ್ತೀನಿ. ಅಜ್ಜಿ, ಅಲ್ಲಿ ಮೊಲ ಇದೆ, ತೋರಿಸ್ತೀನಿ ಬಾ. ಅಣ್ಣ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಸರಿ ಅಣ್ಣ, ಈ ತಿಂಗಳು ಹಾಕೊಡ್ತೀನಿ. ರೀ, ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಅಯ್ಯೋ ಮೇಡಮ್, ಯಾಕೆ ಹಿಂಗ್ ಬೈತಿದ್ದೀರಾ? ಬೈದೆ ಇನ್ನೇನ್ರಿ ಮಾಡ್ಲಿ, ನೀವ್ ಮಾಡಿರೋದು ಅಂತ ಕೆಲ್ಸಾನೆ. ಹೋಗಿ ಹೋಗಿ ಆ ಮಗು ಹತ್ರ ಲೆಟರ್ ಬರೆದಿರೋ ವಿಷಯನೆಲ್ಲ ಹೇಳಿದಿರಲ್ಲ, ಸ್ವಲ್ಪನೂ ಬುದ್ಧಿ ಬೇಡವಾ ನಿಮ್ಗೆ? ಅಲ್ಲ ರೀ, ನೀವ್ ಹೀಗ್ ಮಾಡ್ತೀರಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಇದೆಲ್ಲ. ಬಾಲ ಬಿಚ್ಚಲ್ಲ ಅಂತ ಹೇಳ್ಬಿಟ್ಟು ಬಾಲ ಬಿಚ್ಬಿಟ್ರಲ್ಲ. ಅಯ್ಯೋ ಸಾರಿ ಮೇಡಮ್, ಅದು ಬೇಕು ಅಂತ ಹೇಳಿದ್ದಲ್ಲ ಮೇಡಮ್. ಮತ್ತೆ ಬೇಡ ಅಂತ ಹೇಳಿದ್ರಾ? ಒಂದ್ ತರದಲ್ಲಿ ಹಂಗೇನೆ ಮೇಡಮ್. ನಿಮ್ ಬಗ್ಗೆ ನನ್ಗೇನ್ ಗೊತ್ತು ಅಂತ ತುಂಬಾ ಪೀಡಿಸ್ತಿದ್ಲು ಮೇಡಮ್. ಅದಕ್ಕೆ ಅವ್ಳ ಕಾಟ ತಡ್ಕೊಳಕ್ಕಾಗದೆ ಹಂಗೆ ಸ್ವಲ್ಪ ಬಾಯ್ ಬಿಟ್ಬಿಟ್ಟೆ ಮೇಡಮ್. ಪ್ರಾಮಿಸ್ ಬಾಲ ಬಿಚ್ಚಿದಲ್ಲ ಮೇಡಮ್, ಇದು ಇಂಟೆನ್ಷನಲ್ ಆಗಿ ಹೇಳಿದ್ದಲ್ಲ ಮೇಡಮ್. ಏನೋ ಬೈ ಮಿಸ್ಟೇಕು ಬಾಯ್ ಬಂದ್ಬಿಡ್ತು ಅನ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್. ಏನ್ರಿ ಮಿಸ್ಟೇಕು? ನನಗ್ ಗೊತ್ತು, ನಿಮ್ಗೆ ಸ್ವಲ್ಪ ಸಲಿಗೆ ಕೊಟ್ರು ಬಂದ್ ತಲೆ ಮೇಲೆ ಕೂತ್ಕೋತೀರಾ. ಅಲ್ಲ ರೀ, ನಿಮ್ಮನ್ನ ನಂಬಿ ಆ ಮಗುನ ನಿಮ್ ಹತ್ರ ಓದ್ಸೋದಕ್ ಕಳ್ಸ್ತೀನಲ್ಲ, ಹಂಗ ಮಾಡೋದ್ ನೀವು? ಹೋಗಿ ಹೋಗಿ ಮಗು ಹತ್ರ ಏನ್ ವಿಷಯ ಹೇಳ್ಬೇಕು ಏನ್ ಹೇಳ್ಬಾರ್ದು ಒಂದು ಗೊತ್ತಾಗಲ್ವಾ? ಸಾಕಪ್ಪ, ಇನ್ ಮುಂದೆ ಮಗುನ ನಿಮ್ ಹತ್ರ ನಾವ್ ಓದ್ಸೋದಕ್ ಕಳ್ಸಲ್ಲ. ನೀವ್ ಓದ್ಸಿದ್ರು ಸಾಕು, ಎಲ್ಲ ಸಾಕು.
ನಿಮ್ ಸವಾಸನೆ ಬೇಡ. ನಿಮ್ಮನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಸರಿ. ಮೇಡಮ್ 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 ತಪ್ಪಾಯ್ತು ಮೇಡಮ್. ಇನ್ ಯಾವಾಗೂ ಹಿಂಗ್ ಮಾಡಲ್ಲ ಮೇಡಮ್. ಇಷ್ಟಕ್ಕೆ ನೀವು ಮಹಾಕಾಳಿ ತರ ಕೋಪ ಮಾಡ್ಕೊಬಿಟ್ರೆ ಹೆಂಗೆ ಮೇಡಮ್? ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್. ಏನ್ರಿ ಕ್ಷಮಿಸೋದು? ಹೋಗ್ರಿ. ಮೇಡಮ್ ಮೇಡಮ್ ಕೆಲ್ಸನೇ ಆಮೇಲೆ ಬಂದು ಕ್ಷಮೆ ಕೇಳೋದು. ಏನ್ ಕರ್ಮ ಗುರು, ಏನೋ ಸ್ವಲ್ಪ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಎಲ್ಲ ಗಬ್ಬೆದೋಯ್ತು. ಮೋಸ್ಟ್ಲಿ ಯಾವ್ದೋ ಜನ್ಮದಲ್ಲಿ ಇವರು ನಾನು ಶತ್ರುಗಳಾಗಿದ್ವಿ ಅನ್ಸುತ್ತೆ. ಆ ದುಶ್ಮನ್ ಈಗ್ಲೂ ಕಂಟಿನ್ಯೂ ಆಗ್ತಿದೆ. ಸ್ಕೂಲಲ್ಲೂ ಜಗಳ, ಇಲ್ಲೂ ಜಗಳ, ಬರೀ ಇದೇ ಆಯ್ತಲ್ಲ ಗುರು. ಅಂಡ್ ಫೈನಲಿ ಬೇಬಿ, ದಿಸ್ ಇಸ್ ಮೈ ರೂಮ್. ಅಂಡ್ ಇದು ನನ್ನ ರೂಮು ಅನ್ನೋ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, ಯಾಕಂದ್ರೆ ನಾ ಇಬ್ರು ಫಸ್ಟ್ ಮೀಟ್ ಮಾಡಿದ್ದಿಲ್ಲ. ಗೊತ್ತು. ಗೊತ್ತಾ 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 ಬೇಬಿ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಕೇಕ್ ಏನಕ್ಕೆ ಜೈ? ಯಾ, ವಿ ನೀಡ್ ಟು ಸೆಲೆಬ್ರೇಟ್ ಬೇಬಿ. ಇದು ನಮ್ಮಿಬ್ಬರ ಪಾಲಿಗೆ ಸ್ಪೆಷಲ್ ಮೂಮೆಂಟ್. ಇದು ಮೆಮೊರಬಲ್ ಆಗಿರ್ಬೇಕಲ್ಲ, ಅದಕ್ಕೆ ಕೇಕ್. ಸ್ಮಾಲ್ ಸೆಲೆಬ್ರೇಷನ್. ಕಟ್ ಮಾಡೋಣ. ಹ್ಯಾಪಿ ಬೇಬಿ. ಸೋ ಮಚ್. ಹ್ಯಾಪಿ ಅಂತ್ಯಾ? ಇದೇ ಖುಷಿಗೆ ಏನೂ ಇಲ್ವಾ? ಅದಕ್ಕೂ ಮುಂಚೆ ನಿಜ ಹೇಳಿ ಜೈ, ಈ ಮನೇಲಿ ಬೇರೆ ಯಾರು ಇಲ್ಲ ತಾನೆ? ಇಲ್ಲ ಬೇಬಿ, ಎಲ್ರನ್ನು ಕಳಿಸಿದ್ದೀನಲ್ಲ. ಬೇಬಿ, ಇವತ್ತಿನ ಮಟ್ಟಕ್ಕೆ ಇಡೀ ಅರಮನೆಗೆ ನಾನೇ ರಾಜ ಆ್ಯಂಡ್ ನೀನೇ ರಾಣಿ. ಇಲ್ಲಿ ಬೇರೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಜೈ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ?